ಮತ್ತು ಗಿಡ ಮಾಡಿದ ಮೇಲೆ ಸುಮಾರು 1 ತಿಂಗಳಲ್ಲೇ ಬದನೆ ಆಗಲಿಕ್ಕೆ ಇದರಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾವ 1 ಇರಲಿ 2 ಇರಲಿ 4 ಇರಲಿ ವೆರೈಟಿಗಳಿರಲಿ, ಅದನ್ನು ಖಂಡಿತವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರುವಂಥ ಗಿಡಗಳನ್ನು ಇದನ್ನು ತಯಾರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಕನಕಪುರಕ್ಕೆ ಹೋಗಿದ್ದರು ಅವ್ರ ಊರಿಗೆ ಹೋದಾಗ ಫಸ್ಟ್ ಅವರು ಘೋಷಣೆ ಮಾಡಿದರು, ಇನ್ನು 15 ದಿನದಲ್ಲಿ ಒಂದು ಮೆಡಿಕಲ್ ಕಾಲೇಜಿಗೆ ಭೂಮಿ ಪೂಜೆ ಮಾಡ್ತೇನೆ ಅಂತೇಳಿ. ನಮ್ಮ ಪುತ್ತೂರು ಶಾಸಕರು ಅಶೋಕ್ ರೈ ಅವರು ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ, ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ. ಬಿದ್ದ ಮೇಲೆ ಅಲ್ಲೇ ಮೊಳಕೆ ಬರಲಿಕ್ಕೆ ಶುರುವಾಗಿದೆ ನೋಡಿ. ಇದನ್ನು ತೆಗಿಲಿಕ್ಕೆ ಆಗಿರಲಿಕ್ಕಿಲ್ಲ ನನಗೆ ನೋಡಿ, ಅಲ್ಲೇ ಮೊಳಕೆ ಬಂದದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ. ಅಂದರೆ ಅದರ ಗಿಡಗಳು ಯಾವುದು ಸಿಗೋದಿಲ್ಲ, ಯಾಕಂದರೆ ಹತ್ರ ಇರೋದ್ರಿಂದಾಗಿ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಗೆ. ನನ್ನ ಬೇರೆ ಇದರದ್ದು ಬೀಜಗಳಿದೆ ನೋಡಿ. ನನಗೆ ಎಲ್ಲವೂ ಗೊತ್ತಿದೆ ಅನ್ನುವಂಥದ್ದಲ್ಲ, ನಾನು ಕೂಡ ಕೆಲವರು ತಿಳ್ಕೊಂಡಿರುವಂಥದ್ದು. ಅದರಿಂದಾಗಿ ಇದಕ್ಕಿಂತ ಸುಲಭ ಮೆಥಡ್ಗಳಿದ್ರೆ, ಇದಕ್ಕಿಂತ ಸುಲಭದಲ್ಲಿ ಆಲೋವೆರಾದ ಜ್ಯೂಸನ್ನು ಇದಕ್ಕೆ ತಾಗಿಸ್ಬೋದು ಅಂತ ಹೇಳಿದರೆ ತಾಗಿಸಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಮಳೆಗಾಲದ ಸಂದರ್ಭದಲ್ಲಿ ನಾನು ಮೊನ್ನೆ ನಿಮಗೆಲ್ಲರಿಗೂ ಕೂಡ ನೋಡಿ ಈ ಬದನೆ ಗಿಡವನ್ನು ನಿಮಗೆ ತೋರಿಸಿದೆ, ಒಂದು ಕವರಲ್ಲಿ ಹೇಗೆ ಗಿಡವನ್ನು ಮಾಡೋದು ಅಂತೇಳಿ. ಇನ್ನು ಮಳೆ ಸುರಾದ ಮೇಲೆ ಈ ರೀತಿಯ ಬೀಜಗಳನ್ನು ಹಾಕಿ ಗಿಡಗಳನ್ನು ಮಾಡುವಂಥದ್ದು ತುಂಬ ಕಷ್ಟ ಇರುವಂಥದ್ದು. ಆ ಕಾರಣಕ್ಕಾಗಿ ಮತ್ತು ಜನರಿಗೆ ಒಂದಷ್ಟು ಉಪಯೋಗ ಆಗಲಿ ಅನ್ನೋಂಥ ಕಾರಣಕ್ಕೋಸ್ಕರ ಈ ಕಂಟೆಂಟ್ ನಿಮಗೆ ಕೊಡ್ತಾ ಇರುವಂಥದ್ದು. ನೀವು ಬದನೆ ಕೃಷಿಯಲ್ಲಿ ಬೀಜದಲ್ಲಿ ಗಿಡ ಮಾಡುವಂಥದ್ದು ಮತ್ತು ಕಾಡು ಬದನೆ ಕುದನೆಗೆ ಕಟ್ಟಿ ಅದರಲ್ಲಿ ಬದನೆಯನ್ನು ಪಡೆಯುವಂಥದ್ದು ಇದೆಲ್ಲವೂ ಕೂಡ ನೋಡಿದ್ದೀರಿ. ಈ ಕಂಟೆಂಟ್ ಯಾವುದಿದೆ ನಾನು ಕೊಡ್ತಾ ಇರುವಂಥದ್ದು, ಇದು ಯೂಟ್ಯೂಬಲ್ಲಿ ಫಸ್ಟ್ ಇರ್ಬೋದು, ಬೇರೆ ಯಾರು ಕೂಡ ಯೂಟ್ಯೂಬಲ್ಲಿ ಈ ಕಂಟೆಂಟ್ ನಾನು ತೋರಿಸಿಲ್ಲ. ಸಕ್ಸಸ್ ಆಗಿರೋರು ತುಂಬ ಜನರಿದ್ದಾರೆ, ತುಂಬ ಜನರಿಗೆ ಇದು ಗೊತ್ತು, ಆದರೆ ಯೂಟ್ಯೂಬಲ್ಲಿ ಇದನ್ನು ಯಾರು ಕೂಡ ತೋರಿಸಿಲ್ಲ. ಸಹಜವಾಗಿ ಇವತ್ತು ನಿಮಗೆ ತೋರಿಸ್ತೇನೆ, ಬನ್ನಿ ನೋಡಿ. ಬೇಸಿಗೆಗಾಲದಲ್ಲಿ ತುಂಬ ವೀಡಿಯೋಗಳಲ್ಲಿ ನಮ್ಮಲ್ಲಿ ನೀವು ಬದನೆ ಗಿಡಗಳನ್ನೆಲ್ಲೂ ಕೂಡ ನೋಡಿದ್ದೀರಿ, ಬೇರೆ ಬೇರೆ ವೆರೈಟಿಯ ಬದನೆ ಆಗ್ತಿರುವಂಥದ್ದು ನೋಡಿದ್ದೀರಿ. ಮಳೆಗಾಲ ಬರ್ತಿದ್ದಾಗ ಕೂಡ ತುಂಬ ಚೆನ್ನಾಗಾಗತ್ತೆ ನೋಡಿ. ಇದು ಉದ್ದ ಬದನೆ ನೋಡಿ, ಇಲ್ಲಿ ಹಣ್ಣಾಗಿರುವಂಥದ್ದು ನಮಗೆ ಕೊಯ್ಲಿಕ್ಕಾಗಲಿಲ್ಲ, ಅಷ್ಟು ತಿನ್ನೋದಕ್ಕಿಂತ ಹೆಚ್ಚು ಆಯಿತು. ಇನ್ನೂ ಕೂಡ ಗೊಂಚಲಾಗಿ ಹೂವು ಆಗ್ತದೆ, ಬದನೆ ಆಗುತ್ತೆ. ತುಂಬ ಜನರಿಗೆ ಹೇಗೆ ಅಂತ ಹೇಳಿದರೆ, ಈ ಬದನೆಯ ಬೀಜವನ್ನು ಸಂಗ್ರಹಿಸಿ ಮುಂದಿನ ವರ್ಷಕ್ಕೆ ಹೇಗೆ ಅದನ್ನು ಉಳಿಸುವಂಥದ್ದು ಮತ್ತು ಆ ವೆರೈಟಿ ವ್ಯತ್ಯಾಸ ಆಗುವಂಥದ್ದು, ಇಂಥ ತುಂಬ ಗೊಂದಲಗಳಿರ್ತದೆ. ಉದಾಹರಣೆಗೆ ನಿಮಗೆ ತೋರಿಸ್ತೇನೆ, ಅದು 2 ವೆರೈಟಿ ಬದನೆ ತೋರಿಸಿದೆ ಅಲ್ಲ, ಹಾಗೆ ಇಲ್ಲೊಂದು ಬದನೆ ಇದೆ ನೋಡಿ, ನೇರಳೆ ಕಲರ್ ಇದೆ. ಇದರ ಬೀಜ ಮಾಡಿದ ಮೇಲೆ ಇದರಲ್ಲಿ ನೇರಳೆ ಕಲರ್ ಬರ್ತದ ಇಲ್ಲವೋ, ಕ್ರಾಸ್ ಪಾಲಿನೇಷನ್ ಆಗಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ. ಇಲ್ಲೊಂದು ನೋಡಿ, ಇದು ಪ್ಲೈನ್ ವೈಟಲ್ಲಿ ಸ್ವಲ್ಪ ಕ್ರೀಮ್ ಕಲರ್ ಆಗಿ ಪ್ಲೈನ್ ಆಗಿರುವಂಥ ಬದನೆ. ಇದರಲ್ಲಿ ಗಿಡ ನೆಕ್ಸ್ಟಿಗೆ ಹೀಗೆ ಬರ್ತದ ಇಲ್ಲವೋ ಅಂತ ಗೊತ್ತಿಲ್ಲ. ಮತ್ತು ಈ ಗಿಡಗಳೆಲ್ಲವೂ ಕೂಡ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಲೆನಾಡಿನ ಮಳೆಗೆ ಅಥವಾ ಕರಾವಳಿಯ ಮಳೆಗೆ ನಿಲ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಈ ರೀತಿಯ ಒಳ್ಳೊಳ್ಳೆ ವೆರೈಟಿಯ ಬದನೆಗಳನ್ನು ಮತ್ತು ಗಿಡಗಳನ್ನು ಉಳಿಸಿಕೊಳ್ಳುವಂಥ ಒಂದು ಸುಲಭವಾಗಿರುವಂಥ ವಿಧಾನವನ್ನು ನಾನು ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದೇನೆ. ಅದನ್ನು ತೋರಿಸೋದಕ್ಕೋಸ್ಕರ ನಿಮಗೆ ನಾನು ಬಂದಿರುವಂಥದ್ದು. ಗೆಲ್ಲನ್ನು ನೆಡುವಂಥ, ಇದು ಕಸಿ ಕಟ್ಟುವ ವಿಧಾನ ಗೆಲ್ಲಿದೆಲ್ಲ, ಈ ಗೆಲ್ಲಿರ್ತದಲ್ಲ, ಈ ಗೆಲ್ಲನ್ನು ಇನ್ನೊಂದು ಕವರಿಗೆ ಹಾಕಿ ಅದು ನೆಡುವಂಥ ಒಂದು ವಿಧಾನ. ಅದರಲ್ಲೂ ಕೂಡ ಗಿಡ ಆಗುತ್ತೆ. ಸುಮಾರು 70% ಅದರಲ್ಲಿ ರಿಸಲ್ಟ್ ಇದೆ. ಅಂದರೆ 10 ಗಿಡವನ್ನು ನೀವು ನೆಟ್ಟರೆ ಖಂಡಿತವಾಗಿ 7 ಗಿಡಗಳು ಇದರಲ್ಲಿ ಜೀವ ಬರುತ್ತೆ ನೋಡಿ. ಈ ರೀತಿ ಗೆಲ್ಲಿರ್ತದೆ, ಆಲ್ರೆಡಿ ಹೂವಾಗಿರುವಂಥದ್ದು, ಬದನೆ ಆಗಿರುವಂಥದ್ದು ಗೆಲ್ಲು. ಸ್ವಲ್ಪ ಎನರ್ಜಿ ಅಂದರೆ ಎಲೆಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆರೋಗ್ಯವಂತ ಆಗಿರೋದು ಇರಬೇಕು ನೋಡಿ. ಇಲ್ಲೆಲ್ಲ ಸ್ವಲ್ಪ ಹೋಗಿದೆ, ಇಲ್ಲಿ ಯಾವುದೋ ಒಂದು ಕುಟ್ಟಿ ಹೋಗಿದೆ, ಇದನ್ನು ನೆಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಲವಲವಿಕೆಯಿಂದಿರುವಂಥ ಗೆಲ್ಲನ್ನು ಇಲ್ಲಿ ಯಾವುದು ಗಂಟುಗಳಿದೆ, ಒಂದು 3-4 ಗಂಟುಗಳನ್ನು ಬಿಟ್ಟು ಇಲ್ಲಿಂದ ಹೀಗೆ ಕಟ್ ಮಾಡಬೇಕು ನೋಡಿ. ಅದಾದ ಮೇಲೆ ಪ್ರತಿಯೊಂದು ಚಿಗುರು ಮತ್ತು ಎಲೆಯನ್ನು ಕೂಡ ಕಟ್ ಮಾಡಬೇಕು, ಅದರಲ್ಲಿ ಯಾವುದನ್ನು ಇಡಬಾರ್ದು ನೋಡಿ. ಈ ರೀತಿ ಇದ್ರೆ ಹೂವು ಯಾಕೆ ಅಂತ ಹೇಳಿದ್ರೆ ಇದೆಲ್ಲವೂ ಇದ್ದರೆ ಹೊರೆ, ಅಂದರೆ ಅದು ಗಿಡ ಬರಲ್ಲ ಚೆನ್ನಾಗಿ. ಮೇಲ್ಗಡೆಗೆ ನೋಡಿ ಇಲ್ಲೊಂದು ಚಿಗುರಿದೆ ಅಲ್ಲ, ಈ ಚಿಗುರನ್ನು ಮಾತ್ರ ಇಡಬೇಕು ಸದ್ಯಕ್ಕೆ. ಈ ಎಲೆಯನ್ನು ಕೂಡ ಕಟ್ ಮಾಡಬೇಕು ನೋಡಿ, ಕೇವಲ ಒಂದು ಕಡ್ಡಿಯಾಗಿ ಉಳಿಯಿತು. ಹಾಗೆ ನಾನು ಇದನ್ನು ಯಾಕೆ ನನಗೆ ತುಂಬ ಈಸಿ ಅಂತ ಹೇಳಿದ್ರೆ, ಇಲ್ಲಿರುವಂಥ ಎಲ್ಲ ವೆರೈಟಿಯಲ್ಲಿ ನೋಡಿ, ಒಂದು ಇಷ್ಟು ದೊಡ್ಡ ಗಿಡದಲ್ಲಿ ಒಂದು 20 ಗಿಡಗಳನ್ನು ಮಾಡ್ಬೋದು. ಉದಾಹರಣೆಗೆ ಈಗ ಚಿಗುರುತ್ತದೆ, ಇಲ್ಲೊಂದು ಗೆಲ್ಲು ಬರ್ತದೆ, ಅದರಲ್ಲೂ ಗಿಡ ಮಾಡ್ಬೋದು. ಅದೇ ಬೀಜದಲ್ಲಿ ಮಾಡುವಾಗ ತುಂಬ ಲೇಟ್ ಆಗುತ್ತೆ. ಮತ್ತು ಗಿಡ ಮಾಡಿದ ಮೇಲೆ ಸುಮಾರು 1 ತಿಂಗಳಲ್ಲೇ ಬದನೆ ಆಗಲಿಕ್ಕೆ ಇದರಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾವ 1 ಇರಲಿ 2 ಇರಲಿ 4 ಇರಲಿ ವೆರೈಟಿಗಳಿರಲಿ, ಅದನ್ನು ಖಂಡಿತವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರುವಂಥ ಗಿಡಗಳನ್ನು ಇದನ್ನು ತಯಾರಿಸಿ ನೋಡಿ. ಈ ರೀತಿಯ ಒಂದು 5-6 ವೆರೈಟಿದಿದೆ. ನಾನು ಒಂದನ್ನು ಈಗ ಸೆಲೆಕ್ಟ್ ಮಾಡಿದ್ದೇನೆ ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ. ಮತ್ತು ಎಲ್ಲವನ್ನು ಕೂಡ ನಾವು ಗಿಡ ಮಾಡ್ತೇವೆ. ಅದರ ಜೊತೆ ನೋಡಿ ಇದು ನೋಡಿ ಇಷ್ಟೇ ಉದ್ದ ಆಗೋದು ಬದನೆ, ಪಿಂಕ್ ಇರ್ತದೆ. ಜಯರಾಜ್ ನಡ್ಕ ಅಂತೇಳಿ ಒಬ್ಬರು ಯುವ ಕೃಷಿಕರು,
ಅವರ ಮನೆಗೆ ನಿನ್ನೆ ಹೋಗಿದ್ದೆ, ಅವರು 2 ಕಡ್ಡಿ ಕೊಟ್ಟರು ನೋಡಿ, ಬದನೆ ಆಗಿರುವಂಥದ್ದೇ ಕಡ್ಡಿ. ಅದರ ಜೊತೆಗೆ ನೋಡಿ ಇಲ್ಲಿ ಇದೊಂದು 4 ಕಡ್ಡಿಯನ್ನು ಕೊಟ್ಟರು. ಮುಳ್ಳಂಗುಚ್ಚಿ ಅರವಿಂದ ಭಟ್ರು ಅಂತೇಳಿ ಅವರ ಮನೆಯಲ್ಲಿ ಒಂದು ಬದನೆ ಆಗುವಂಥದ್ದು. ಇದು ಯಾವುದು, ನಾನು ಇದು ಸಣ್ಣದು ಅಂತ ಹೇಳಿದೆ ನೋಡಿ, ಪಿಂಕ್, ಅದರಲ್ಲೇ ಉದ್ದ ಅಂದರೆ ಒಂದು 6ರಿಂದ 7 ಇಂಚ್ ಆಗ್ತದೆ. ಸೊ 4 ಗಿಡವನ್ನು ಕೊಟ್ಟರು. ನಾನೀಗ ಒಂದು ಗಿಡವನ್ನು ನಿಮಗೆ ನೆಟ್ಟು ನಿಮಗೆ ತೋರಿಸ್ತೇನೆ ನೋಡಿ. ಇದು ನಾನೇ ಸೆಲೆಕ್ಟ್ ಮಾಡಿದೆ. ನಾನು ಸೆಲೆಕ್ಟ್ ಮಾಡೋದನ್ನು ಫಸ್ಟ್ ನೆಡಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ. ಇಲ್ಲಿ ಸ್ವಲ್ಪ ಚಾರೆಯಾಗಿ ಕಟ್ಟೆ ಮಾಡಿಕೊಳ್ಬೇಕು ಅಡಿಯಲ್ಲಿ. ಇಲ್ಲೊಂದು ಗಂಟಿರಬೇಕು, ಇಲ್ಲೇ ಗಂಟಿರಬೇಕು, ಯಾಕಂದರೆ ಇಲ್ಲೇ ಬೇರೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಇದು ಯಾವುದು ಗೊತ್ತುಂಟು ನಿಮಗೆ, ನಮ್ಮಲ್ಲಿ ಹೆಚ್ಚಿಲ್ಲ, ತುಂಬ ಮನೆಗಳಲ್ಲಿ ತುಂಬ ಇರ್ತದೆ, ಅಲಾವೇರಾ ಅಂಥೇಳಿ. ಅಲಾವೇರಾವನ್ನು ರೂಟ್ ಹಾರ್ಮೋನ್ ಆಗಿ ಉಪಯೋಗ ಮಾಡ್ತಾರೆ. ಬೇರು ಬರಲಿಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ನೋಡಿ. ಇದನ್ನು ಸ್ವಲ್ಪ ಹೀಗೆ ಓಪನ್ ಮಾಡಿದೆ ನೋಡಿ, ಈ ರೀತಿ ಇಲ್ಲಿ ಅಂಟುಗಳು ಸಿಗ್ತದೆ. ಆ ಅಂಟನ್ನು ಸ್ವಲ್ಪ ಇಲ್ಲಿಗೆ ತಾಗಿಸ್ಬೇಕು. ಅದ್ರ ಜೊತೆ ಪೂರ್ತಿ ಗಂಟಿಗೆ ಒಂದು ಸ್ವಲ್ಪ ಇಲ್ಲಿಗೆಲ್ಲ ಕ್ಲೀನಾಗಿ ತಾಗಿಸ್ಬೇಕು ನೋಡಿ. ನನಗೆ ಎಲ್ಲವೂ ಗೊತ್ತಿದೆ ಅನ್ನೋವಂಥದ್ದಲ್ಲ, ನಾನು ಕೂಡ ಕೆಲವರು ತಿಳ್ಕೊಂಡಿರುವಂಥದ್ದು. ಅದರಿಂದಾಗಿ ಇದಕ್ಕಿಂತ ಸುಲಭ ಮೆಥಡ್ಗಳಿದ್ದರೆ, ಇದಕ್ಕಿಂತ ಸುಲಭದಲ್ಲಿ ಅಲೋವೆರಾದ ಜ್ಯೂಸನ್ನು ಇದಕ್ಕೆ ತಾಗಿಸ್ಬೋದು ಅಂತ ಹೇಳಿದರೆ ತಾಗಿಸಿ. ಯಾವುದೋ ಕಂಪನಿಯಿಂದ ಬಾಟ್ಲಲ್ಲಿ ತೊಗೊಂಬಂದು ತಾಗಿಸ್ಲಿಕ್ಕೆ ಹೋಗಬೇಡಿ, ಅದು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಯಾವ್ಯಾವ ಕೆಮಿಕಲ್ ಹಾಕಿರ್ತಾರೆ ಅಂತ ಯಾರಿಗೆ ಗೊತ್ತು. ಅದರಿಂದ ನಿಮಗೆ ಕೆಮಿಕಲ್ ಹಾಕಿರುವಂಥ ಬದನೆಯನ್ನು ಪೇಟೆಯನ್ನು ತರಬಹುದಲ್ಲ, ಇಷ್ಟೆಲ್ಲ ಸರ್ಕಸ್ ಯಾಕೆ ನೋಡಿ. ಇಲ್ಲಿ ಈಗ ರೆಡಿ ಆಯಿತು ನೋಡಿ. ಇಲ್ಲಿ ಒಂದು ತೊಟ್ಟೆ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಇದು ತುಂಬ ದೊಡ್ಡ ತೊಟ್ಟೆ, ಯಾಕೆ ಅಂತ ಹೇಳಿದರೆ ಬದನೆ ಅನ್ನುವಂಥ ತುಂಬ ಬೇರು ಬಿಡುವಂಥ ಗಿಡ ಇದು. ನೀವು ಸಣ್ಣ ತೊಟ್ಟೆಯನ್ನು ಇಟ್ಕೊಂಡ್ರೆ ಆಗ ಅದು ಚೆನ್ನಾಗಾಗಲ್ಲ ನೋಡಿ. ನೇರವಾಗಿ ಇದನ್ನು ಹಾಕಿದೆ, 2 ಗಂಟೆಗಳು ಒಳಗೆ ಸೇರಿಕೊಂಡಿದ್ದು ನೋಡಿ. ಮಣ್ಣು ಹಾಕಿದೆ, ಬಂದಾಯಿತು. ಅದರ ಜೊತೆಗೆ ಅದಕ್ಕೆ ಸ್ವಲ್ಪ ನೀರು ಹಾಕೋದು. ಮಳೆಗೆ ಇಡಬಾರ್ದು ನೀರು ನೋಡಿ. ಇಲ್ಲಿ ಇದನ್ನು ಸ್ವಲ್ಪ ಮೇಲೆ ತೋರಿಸಿ. ಇದು ನೋಡಿ ನಮ್ಮ ಮನೆ ಹಿಂದುಗಡೆ ಇರೋಂಥ ಮಾಡಿದ್ದು. ಅದರ ಅಡಿಯಲ್ಲಿ ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಇಟ್ಟ ಮೇಲೆ ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರೆ, ನೀರು ಹಾಕಿ ಆಯ್ತಲ್ಲ, ಅದಕ್ಕೆ ಒಂದು ಈ ರೀತಿ ಕವರ್ ಹಾಕುವಂಥದ್ದು ನೋಡಿ. ಈ ರೀತಿ ಇದು ಫುಲ್ಲು ಮುಚ್ಚಿದ್ರೂ ಒಳ್ಳೆಯದೇ. ಕೆಲವು ಕಡೆ ಕಾಳು ಮೆಣಸು ಎಲ್ಲ ಬೆಳೀತಾರಲ್ಲ, ಆ ರೀತಿಯಲ್ಲಿ ಮುಚ್ಚಿದರೆ ತುಂಬ ಒಳ್ಳೆಯದು. ಇಷ್ಟು ಇದ್ದರೂ ಸಾಕಾಗುತ್ತೆ, ಒಳಗಡೆ ಹೀಟ್ ಕ್ರಿಯೇಟ್ ಆಗುತ್ತೆ. ಸುಮಾರು 1 ವಾರ ಆಗುವಾಗ ಚಿಗುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಒಬ್ಬರು ಕಾರಂಜಿದ ಹತ್ರ ಆದಿತ್ಯ ಭಟ್ ಅಂತ ಒಬ್ಬರು ಇದ್ದಾರೆ, ಯೂತ್ ಅವರು, ಹೆಂಗೆ ಅವ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡಿದ್ದೆ. ಅವ್ರ ಮೇಲೆ 6-7 ವೆರೈಟಿ ಬದನೆ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಅವರು ತುಂಬ ಈ ರೀತಿಯ ಗಿಡಗಳನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಆ ರೂಟಿಂಗ್ ಹಾರ್ಮೋನ್ ಇದ್ದರೂ ಕೂಡ ಅದನ್ನು ಹಾಕ್ಬೋದು, ಮತ್ತು ಅಲೋವೆರಾ ಇದ್ದರೂ ಹಾಕ್ಬೋದು. ಅಲೋವೆರಾ ಹಾಕಿಲ್ಲಾದರೂ ಬರ್ತದೆ, ಅಲೋವೆರಾ ಹಾಕಿದರೆ 100% ಬಂದೇ ಬರುತ್ತೆ ನೋಡಿ. ನಾನು ಒಂದು ತಿಂಗಳಿಗಿಂತ ಮೊದಲೊಂದು ಮನೆಗೆ ಹೋದಾಗ ಒಂದು ಸಣ್ಣ ಬಿಳಿ ಬದನೆ, ದೊಡ್ಡ ಬಿಳಿ ಬದನೆ ನೋಡಿರ್ಬೋದು, ಇಷ್ಟೇ ಸಣ್ಣ ಬಿಳಿ ಬದನೆದ್ದು ಗಿಡ ಕಂಡಿತು ನನಗೆ. ಒಂದು ಕಡ್ಡಿ ತಂದೆ ನೋಡಿ, ಇಲ್ಲಿ ನೋಡಿ, ಇದು ಕಟ್ ಮಾಡಿ ನೆಟ್ಟಿರುವಂಥದ್ದು ನೋಡಿ. ಆ ಕಡ್ಡಿ ತಂದೆ, ಇಲ್ಲಿ ಚಿಗುರ್ಲಿಕ್ಕೆ ಪ್ರಾರಂಭ ಆಯಿತು. ಇನ್ನೀಗ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೆಟ್ಟಾಗ ಚೆನ್ನಾಗಿರುವಂಥ ಪೌಷ್ಟಿಕಾಂಶ ಸಿಕ್ಕಿದಾಗ ಇದು ಸಾಲಿಡಾಗಿ ಬರ್ತದೆ ನೋಡಿ. ಇದು ಇಲ್ಲಿ ಹತ್ತಿರ ತೋರಿಸಿ ಸರ್ ನೋಡಿ. ಹೊಸ ಚಿಗುರು ಬರುವಾಗಲೇ ಮೊಗ್ಗು ಕಾಣ್ತಿದೆಯಾ, ಮೊಗ್ಗು, ಇದು ಮೊಗ್ಗು, ಚಿಗುರಲ್ಲ ನೋಡಿ. ಹೊಸ ಚಿಗುರು ಬರ್ತಾ ಇದ್ದಾಗನೇ ಇದರಲ್ಲಿ ಮೊಗ್ಗು ಬರಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಆ ಬದನೆಯಲ್ಲಿ ಗಿಡ ಮಾಡೋದು, ಆ ಗಿಡ ಅದು ದಿನಗಟ್ಟಲೆ ಮಳೆಗೆ ಇಲ್ಲಿ ಡಲ್ ಆಗೋದು, ಪಿಕಪ್ ಆಗದೇ ಇರುವಂಥದ್ದು. ಮಳೆಗಾಲದಲ್ಲಿ ಭಾರಿ ಸಮಸ್ಯೆ, ಬದನೆ ಗಿಡ ಮೇಲೆ ಬರಲಿಕ್ಕೆ 2 ತಿಂಗಳು ಬೇಕಾಗ್ಬೋದು. ಆ ರೀತಿ ಈ ಗಿಡಗಳನ್ನು ಮಾಡೋ ಬದಲು ಈ ರೀತಿ ರೆಡಿ ಇರುವಂಥ ಗಿಡಗಳನ್ನು ರೆಡಿ ಮಾಡಲಿಕ್ಕೆ ನೀವು ಟ್ರೈ ಮಾಡಿ, ಖಂಡಿತವಾಗಿ ನಿಮಗಾಗತ್ತೆ ನೋಡಿ. ಬದನೆದು ಹೇಗೆ ಸಾಲಿಡಿಟಿ ಇರ್ತದೆ ಅಂತ ಹೇಳಿದ್ರೆ, ಒಂದು ಬೆಳೆದ ಬದನೆ ನೋಡಿ, ನನಗೆ ಇದನ್ನು ತೆಗಿಲಿಕ್ಕೆ ಆಗಿರಲಿಲ್ಲ. ಎಲ್ಲಿ ತೋರಿಸಿ ಸರ್ ನೋಡಿ, ಇಲ್ಲಿ ಬಿದ್ದಿದೆ. ಅದು ಬಿದ್ದ ಮೇಲೆ ಅಲ್ಲೇ ಮೊಳಕೆ ಬರಲಿಕ್ಕೆ ಶುರು ಆಗಿದೆ ನೋಡಿ. ಇದನ್ನು ತೆಗಿಲಿಕ್ಕೆ ಆಗಿರಲಿಕ್ಕಿಲ್ಲ ನನಗೆ ನೋಡಿ. ಅಲ್ಲೇ ಮೊಳಕೆ ಬಂದದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ. ಅಂದರೆ ಅದು ಗಿಡಗಳು ಯಾವುದು ಸಿಗೋದಿಲ್ಲ, ಯಾಕಂದರೆ ಹತ್ರ ಇರೋದ್ರಿಂದಾಗಿ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಗೆ. ನಂತರ ಬೇರೆ ಇದರದ್ದು ಬೀಜಗಳಿದೆ, ಗಿಡಗಳಿದೆ. ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ತುಂಬ ಬಾರಿ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನಕಪುರಕ್ಕೆ ಹೋಗಿದ್ದರು ಅವ್ರ ಊರಿಗೆ ಹೋದಾಗ ಫಸ್ಟ್ ಅವರು ಘೋಷಣೆ ಮಾಡಿದರು, ಇನ್ನು 15 ದಿನದಲ್ಲಿ ಒಂದು ಮೆಡಿಕಲ್ ಕಾಲೇಜಿಗೆ ಭೂಮಿ ಪೂಜೆ ಮಾಡ್ತೇನೆ ಅಂತೇಳಿ. ನಮ್ಮ ಪುತ್ತೂರು ಶಾಸಕರು ಅಶೋಕ್ ರೈ ಅವರು ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ, ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ. ಅಭಿವೃದ್ಧಿಯ ವೇಗದಲ್ಲಿ ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗ್ತಿದೆ. ಮೆಡಿಕಲ್ ಕಾಲೇಜುಗಳು ಹೆಚ್ಚಾದರೆ ಏನು, ಹೆಚ್ಚು ಡಾಕ್ಟ್ರುಗಳು ಪ್ರೊಡ್ಯೂಸ್ ಆಗ್ತಾರೆ. ಡಾಕ್ಟ್ರುಗಳಿಗೆ ಪೇಷೆಂಟ್ ಬೇಕು. ಪೇಷೆಂಟ್ ಎಲ್ಲಿಂದ ಬರಬೇಕು, ನೀವೇ ಪೇಷೆಂಟ್ಗಳಾಗಬೇಕು. ಉದಾಹರಣೆಗೆ ಒಂದು ಊರಲ್ಲಿ 50 ಜನರಿದ್ದಾರೆ, ಅಲ್ಲಿ 2 ಡಾಕ್ಟ್ರಿದ್ದರೆ ಸರಿ ಇರ್ತದೆ. ಅದರಲ್ಲೊಂದು 20 ಜನರಿಗೆ ಹುಷಾರಿರೋದಿಲ್ಲ, ಅವರಿಗೆ ಮದ್ದು ಕೊಡ್ತಾ ಇರ್ತಾರೆ. ಯೋಚನೆ ಮಾಡಿ, 50 ಜನರಿರುವಂಥ ಊರಿಗೆ ಈ ಬಾರಿ ಹೊಸದಾಗಿ ಪುನಃ 5 ಜನ ಡಾಕ್ಟ್ರಾಗಿ ಕಲಿತು ಬಂದರೆ 7 ಜನ ಡಾಕ್ಟ್ರುಗಳಾಯಿತು. ಆ 7 ಜನ ಡಾಕ್ಟ್ರುಗಳಿಗೆ ಪೇಷೆಂಟ್ಗಳು ಬೇಕಲ್ಲ. ಆ ರೀತಿ ಪೇಷೆಂಟ್ಗಳು ಬೇಕು ಅಂತೇಳಿ ಡಾಕ್ಟ್ರ್ ವರ್ಲ್ಡಲ್ಲಿ ಒಂದು ಮಾತಿದೆ,
ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಆರೋಗ್ಯದ ಸಮಸ್ಯೆ ಬರೋದಕ್ಕಿಂತ ಮೊದಲೇ ಅದನ್ನು ಸರಿ ಮಾಡಿದರೆ ತುಂಬ ಒಳ್ಳೆಯದು. ನಾಳೆ ಬರುವಂಥ ಜ್ವರಕ್ಕೆ ಇವತ್ತೇ ನಾವು ಔಷಧಿಯನ್ನು ತಗೊಂಡು ಅಥವಾ ನೀವು ಕಷಾಯವನ್ನು ತಗೊಂಡು ನಿಮ್ಮ ಬದುಕಿನ ಲೈಫ್ ಸ್ಟೈಲ್ ಮುಖಾಂತರ ಜೀವನ ಪದ್ಧತಿ ಸರಿ ಮಾಡಿಕೊಂಡ್ರೆ ನಿಮಗೆಲ್ಲವೂ ಕೂಡ ಒಳ್ಳೆಯದು ಅನ್ನುವಂಥ ಒಂದು ಭಾವನೆ ಎಲ್ಲ ಕಡೆಯಲ್ಲಿ ಬರ್ತದೆ. ಆದರೆ ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಫಿಯಾ ರೀತಿಯಲ್ಲಿ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಸಾವಯವ ಕೃಷಿಯಲ್ಲಿ ನೀವು ಇದನ್ನು ಬೆಳೀಲಿಕ್ಕೆ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದಾಗ ತನ್ನಷ್ಟಕ್ಕೆ ನಿಮ್ಮ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ, ರೋಗ ಬರುವಂಥ ಪ್ರಮಾಣ ನಿಮಗೆ ಕಡಿಮೆ ಆಗುತ್ತೆ. ಅದರಿಂದಾಗಿ ನೀವು ತುಂಬ ಹೆಲ್ತಿಯಾಗಿರುವಂಥ ಒಂದು ಲೈಫನ್ನು ಲೀಡ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಅದು ಹೆಮ್ಮೆ ಅಲ್ಲ. ನಮ್ಮ ಮಗ ಡಾಕ್ಟರ್ ಆಗ್ತೀನಿ ಅನ್ನೋದು ಹೆಮ್ಮೆ ವಿಚಾರ ಅಲ್ಲ, ಅದು ಪೇಷಂಟ್ಗಳು ಹೆಚ್ಚಾಗ್ತಿದ್ದಾರೆ ಅಂತೇಳಿ ಆತಂಕಕಾರಿ ಸಂಗತಿ ಅದೆಲ್ಲವೂ ಕೂಡ. ಅದಕ್ಕೋಸ್ಕರ ಮೊನ್ನೊಬ್ಬರು ಮಿನಿಸ್ಟ್ರು ನೋಡಿ ಆಸ್ಪತ್ರೆಗೆ ಹೋದವರು ತೀರ್ಕೊಂಡೇ ಬಿಟ್ಟರು 15 ದಿನದಲ್ಲಿ, ಸುಧಾಕರ್ ಅಂತೇಳಿ. ಇನ್ನೊಬ್ಬರು ಫಿಲಮ್ ಆ್ಯಕ್ಟ್ರುಗಳು ಎಷ್ಟು ಜನರು ಸಾಯ್ತಿದ್ದಾರೆ ಯಾಕೆಂತೇಳಿದ್ರೆ ಮಾಫಿಯಾದೊಳಗೆ ಸಿಕ್ಕಾಕೊಂಡಾಗಿದೆ. ಪ್ರೈಮ್ ಮಿನಿಸ್ಟ್ರು, CM, ಮುಖ್ಯಮಂತ್ರಿಗಳು, MLA ಎಲ್ಲರೂ ಮಾಫಿಯಾದೊಳಗೆ ಸಿಕ್ಕಾಕೊಂಡಾಗಿದೆ. ಆ ಮಾಫಿಯಾ ಅಂತೇಳಿದರೆ ತುಂಬ ದೊಡ್ಡದಾಗಿರುವಂಥದ್ದು. ಅದಕ್ಕೆ ಇಷ್ಟು ಜನ ಪೇಷಂಟ್ಗಳು ಪ್ರೊಡ್ಯೂಸ್ ಆಗಲೇಬೇಕು ಇಂಡಿಯಾದಲ್ಲಿ. ಯಾಕೆಂತೇಳಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡಾಕ್ಟ್ರುಗಳು ಹೊರಗಡೆ ಬರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾವಯವ ಕೃಷಿಯನ್ನು ಮಾಡಿ ಸಾವಯವ ರೀತಿಯ ತರಕಾರಿಗಳನ್ನು ಬೆಳೆದು ಅದನ್ನು ತಿನ್ನೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಹಿಂದಿನ ಕಾಲದಲ್ಲಿ ಹೇಗೆ ಹೆಲ್ತಿಯಾಗಿ ತುಂಬ ವರ್ಷಗಳ ಕಾಲ ಎಲ್ಲರೂ ಬದುಕಲಿಕ್ಕೆ ನಾವು ಟ್ರೈ ಮಾಡ್ತಿದ್ವಿ ಅಂಥ ಎಲ್ಲ ಸಾಧ್ಯತೆಗಳು ಇವತ್ತು ಕೂಡ ನಮಗೆ ಸಾಧ್ಯತೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಮೊನ್ನೆಯಿಂದ ನನಗೆ ಸಪೋರ್ಟ್ ಮಾಡ್ತಿದ್ದೀರಿ. ಕಳೆದ ಒಂದು 10-12 ದಿನದಿಂದ ಸುಮಾರು 1200-300 ಜನ ಸಬ್ಸ್ಕ್ರೈಬರ್ ಆದರೆ ನಿಮ್ಮ ಸಪೋರ್ಟ್ ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಮನೆ ಪಕ್ಕ 4 ಚಟ್ಟಿ ಇಟ್ಕೊಂಡು ತರಕಾರಿ ಕೃಷಿ ಮಾಡ್ತಾರೆ ಅವರು ಎಲ್ಲರಿಗೆ ಈ ಚಾನಲ್ ತೋರಿಸಿ. ಖಂಡಿತವಾಗಿ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಅವರ ಹೆಲ್ತಿಗೆ ದೊಡ್ಡ ಗಿಫ್ಟ್ ಕೊಟ್ಟಾಗುತ್ತೆ. ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಂಬಲಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.